ಸರ್ ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಂಬಿ ಪಾಟೀಲ್ ಸರ್ ನಮಸ್ಕಾರ. ಎಂಬಿ ಪಾಟೀಲ್ ಸರ್ ನನ್ನ ಧ್ವನಿ ತಲುಪ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ. ಈಗಷ್ಟೇ ತಮ್ಮ ಪ್ರತಿಕ್ರಿಯೆಯನ್ನ ಕೇಳಿಸ್ಕೊಳ್ತಾ ಇದ್ವಿ. ನೀರಾವರಿ ಯೋಜನೆ ಹಾಗೆ ರೈತರ ವಿಚಾರದಲ್ಲಿ ನಿರಾಸೆ ಅಂತ ಹೇಳ್ತಿದ್ರಿ, ಯಾಕೆ ಹೀಗೆ ಅನಿಸ್ತದೆ? ನೋಡಿ, ಈಗ ತಮ್ಗೆ ಗೊತ್ತಿದೆ, ಹಿಂದೆ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ನಲ್ಲಿ 5,600 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ರು. ಅದು ಇವತ್ತಿಗೂ ಕೂಡ ಬಂದಿಲ್ಲ. 3 ವರ್ಷ ಮೇಲೆ ಆಯಿತು. ಈಗ ನಾವು ಅಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಸುಮಾರು 50,000 ಕೋಟಿಯಷ್ಟು ನಮಗೆ ಅದಕ್ಕೆ ಹಣವನ್ನು ಕೊಡಬೇಕು ಅಂತ ಕೇಳಿದೀವಿ. ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ನಮ್ಮ ಕೃಷ್ಣ ತೀರ್ಪೇನಿದೆ, 2ನೇ ತೀರ್ಪು ಅಂತ ಕೇಳಿದ್ವಿ, ಅದು ಯಾವುದೂ ಕೂಡ ಆಗಿಲ್ಲ. ಯಾವುದೇ ರೀತಿಯ ನೀರಾವರಿಗಾಗ್ಲಿ ರೈತರಿಗಾಗ್ಲಿ ಇವತ್ತಿನ ದಿವಸ ಯೋಜನೆಗಳು ಇವತ್ತಿನ ದಿವಸ ಈ ಬಜೆಟ್ನಲ್ಲಿ ಇಲ್ಲ. ಒಂದು. ಎರಡನೇದಾಗಿ ಅತ್ಯಂತ ಪ್ರಮುಖವಾಗಿ ಈಗ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಮಾಡಿದ್ದಾರೆ. ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಮಾಡಿದಾಗ ಪ್ರಮುಖವಾಗಿ ಪುನಾ ಟು ಮುಂಬೈ, ಪುಣೆ ತೆಗೆದುಕೊಂಡಿದ್ದಾರೆ. ಪುನಾ ಟು ಬ್ಯಾಂಗ್ಳೂರು ಇವತ್ತಿನ ದಿವಸ ಕೇವಲ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ, ರಾಷ್ಟ್ರದ ಹಿತದಿಂದ ಪುಣೆ ಮತ್ತು ಬ್ಯಾಂಗ್ಳೂರು ಅಂದ್ರೆ ಬಾಂಬೆ ಪುಣೆ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಆಗಬೇಕಾಗಿತ್ತು. ಅದನ್ನ ಇವತ್ತಿನ ದಿವಸ ಮಾಡಲಾರದೆ ಇವತ್ತಿನ ದಿವಸ ಬಹಳ ದೊಡ್ಡ ಅನ್ಯಾಯವನ್ನು ಇವತ್ತಿನ ದಿವಸ ನಮ್ಮ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ವಿಶೇಷವಾಗಿ ಅದನ್ನು ಮಾಡಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಇದೆಲ್ಲವೂ ಕೂಡ ಇವತ್ತಿನ ದಿವಸ ಕನೆಕ್ಟ್ ಆಗುವಂತದ್ದು ಬಹಳ ಇಂಪಾರ್ಟೆಂಟ್ ಕಾರಿಡಾರ್ ಫಾರ್ ದ ನೇಷನ್. ಬರೇ ನಮ್ಮ ರಾಜ್ಯಕ್ಕಷ್ಟಲ್ಲ, ರಾಷ್ಟ್ರಕ್ಕೆ ಬಹಳ ದೊಡ್ಡ ಇದು. ಹಿಂದೇನು ಕೂಡ ಒಂದು ರೋಡ್ ಅನ್ನು ಕೂಡ ಎಕ್ಸ್ಪ್ರೆಸ್ ವೇನು ಕೂಡ ಅದನ್ನು ಕೂಡ ಇವತ್ತು ದಿವಸ ಕೈಗೆತ್ತಿಕೊಳ್ಳಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಕಾರಿಡಾರ್, ಹೈ ಸ್ಪೀಡ್ ರೈಲ್ ಕಾರಿಡಾರ್ನಲ್ಲಿ ಪುನಃ ಬೆಂಗಳೂರನ್ನ ತೆಗೆದುಕೊಳ್ಳಾರದೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇದು ಪ್ರಮುಖವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿ ಇದ್ದುಕೊಂಡು ಈ ಕೆಲಸ ಆಗಿಲ್ಲ ಅಂದ್ರೆ ಇವರು ಯಾವ ಮುಖ ತೆಗೆದುಕೊಂಡು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಹುಬ್ಳಿಗೆ ಇವತ್ತು ಬರ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಎಂಬಿ ಪಾಟೀಲ್ ಸರ್, ಈಗಷ್ಟೇ ಒಂದು ನಿಮಿಷ, ಕರ್ನಾಟಕ ಕಾಂಗ್ರೆಸ್ನ ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ಜಸ್ಟ್ ಫ್ಯೂ ಸೆಕೆಂಡ್ಸ್ ಇಂದ ಬಂದಿರುವ ಟ್ವೀಟ್ ಮೂಲಕ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಜೆಟ್ ಬಿಟ್ರಯಲ್ ಟು ಕರ್ನಾಟಕ ಅಂತ ಬರೆಯಲಾಗಿದೆ. ಹಾಗೆ ಇದು ಫೆಡರಲಿಸಂ ತತ್ವಕ್ಕೆ ವಿರುದ್ಧವಾಗಿದೆ. ನಾವು ಎಷ್ಟೇ ಮನವಿಯನ್ನ ಇಟ್ಟರೂ ಕೂಡ ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಶೇರ್ ಬಂದಿಲ್ಲ ಅನ್ನೋ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳ ಈಗ ಏನೋ ಅವರು ವಿತ್ತ ಮಂತ್ರಿಗಳು ಹೇಳಿದ್ದಾರೆ, ನಾವು ಟ್ಯಾಕ್ಸ್ ಡೆವಲ್ಯೂಷನ್ ಕೊಟ್ಟಿದ್ದೀವಿ, ಅದನ್ನ ಫೈನ್ ಬ್ಲೂ ಪ್ರಿಂಟ್ ನಮ್ಮ ಮುಂದೆ ಇಲ್ಲ. ಅದು ಮುಖ್ಯಮಂತ್ರಿಗಳಿಗೆ ಇವತ್ತು ದಿವಸ ಬಹುಶಃ ಸಾಯಂಕಾಲವರೆಗೆ ಮುಖ್ಯಮಂತ್ರಿಗಳು ಅಥವಾ ಮಧ್ಯಾಹ್ನವರೆಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಏನು ಅನ್ಯಾಯ ಆಯಿತು, 14ನೇ ಫೈನಾನ್ಸ್ ಮತ್ತು 15ನೇ ಫೈನಾನ್ಸ್ ನಡುವೆ ಸುಮಾರು 70,000 ಕೋಟಿ ರೂಪಾಯಿ ನಮಗೆ ಅನ್ಯಾಯವನ್ನು ಮಾಡಿದ್ರು. ಈಗ ಅದನ್ನ ಸರಿಪಡಿಸಬೇಕು, ನಮಗೆ ಹೆಚ್ಚಿನ ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ರಾಜ್ಯಗಳಿಗೆ ಪಾಲು ಕೊಡಬೇಕು ಅಂತ ಹೇಳಿ ನಾವೇನು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಂಡಿದ್ರು, ವೈಯಕ್ತಿಕವಾಗಿ ಹೋಗಿ ಮನವಿಯನ್ನು ಮಾಡಿಕೊಂಡಿದ್ರು, ಮನವಿ ಪತ್ರವನ್ನು ಕೂಡ ಬರೆದಿದ್ರು. ಬಹುಶಃ ಅದನ್ನ ಇವತ್ತು ದಿವಸ ಆಗ್ಲಾರ್ದೆ ಇವತ್ತು ಮತ್ತೆ ದೊಡ್ಡ ಅನ್ಯಾಯವನ್ನು ಎಸಗಿದ್ದಾರೆ. ಅದ್ರ ಜೊತೆಗೆ ಈ ಪುಣೆ ಬೆಂಗಳೂರು ರೈಲ್ ಕಾರಿಡಾರ್ ಏನಿದೆ, ಬಹುಶಃ ನೀವು ಅರ್ಥ ಮಾಡ್ಕೋತೀರ ಅಂತ ನಾನು ಭಾವಿಸಿದ್ದೀನಿ. ಇದು ಬಹಳ ಪ್ರಮುಖವಾಗಿದೆ, ಅತ್ಯಂತ ಪ್ರಮುಖವಾಗಿದೆ. ಇಂಡಸ್ಟ್ರಿ ಆಗಲಿ, ಜನರಿಗಾಗಲಿ ಎಲ್ಲಾ ರೀತಿಯಿಂದ ಕನೆಕ್ಟಿವಿಟಿ ಭಾರತ ದೇಶದಲ್ಲಿ ಒಂದು ಪ್ರಮುಖವಾದಂತಹ ಕಾರಿಡಾರ್ ಇದಾಗ್ತಿತ್ತು. ಆ ಕಾರಿಡಾರ್ ಒಂದು ತೆಗೆದುಕೊಳ್ಳಾರದೆ ಇವತ್ತು ನಮಗೆ ಅನ್ಯಾಯವನ್ನು ಎಸಗಿದ್ದಾರೆ. ರೇರ್ ಅರ್ತ್ ಮಟೀರಿಯಲ್ಸ್ಗೆ 4 ಪಾರ್ಕ್ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಪಾರ್ಕ್ ಇಲ್ಲ. ಗದಗ ಆಗಲಿ, ಚಾಮರಾಜನಗರ ಆಗಲಿ ರೇರ್ ಅರ್ತ್ ಮಟೀರಿಯಲ್ಸ್ ಖನಿಜ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಇವತ್ತು ದಿವಸ ಇದೆ. ಅದ್ರ ಜೊತೆಗೆ ಸಮಯ ಕಂಡಕ್ಟರ್ಗೆ ಪಾರ್ಕ್ ಇದಕ್ಕೆ ಅವರನ್ನು ಎಂಬಿ ಪಾಟೀಲ್ ಅವರೇ, ಈಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಮೊದಲಿನಿಂದಾನೂ ಕೂಡ ದೊಡ್ಡ ಬೇಡಿಕೆ. ಆದ್ರೆ ಯಾವತ್ತೂ ಅದಕ್ಕೆ ಆದ್ಯತೆ ಸಿಗಲಿಲ್ಲ. ಬೊಮ್ಮಾಯಿ ಅವರ ಕಾಲದಲ್ಲಾಗಿರ್ಬೋದು, ಕಾರಜೋಳ ಅವರ ಕಾಲದಲ್ಲಾಗಿರ್ಬೋದು, ಇವನ್ ನೀವು ಕೂಡ ಆ ಖಾತೆಯನ್ನ ನಿಭಾಯಿಸಿದಂತವರು. ಇದು ಬಹಳ ದಿನಗಳ ಬೇಡಿಕೆ. ಅಲ್ಲಿ ಆದ್ಯತೆ ಸಿಗ್ತಾ ಇಲ್ವಾ ಅಥವಾ ರೀಚ್ ಆಗೋದಾಗ್ತಾ ಇಲ್ವಾ? ಸಿಗೋದು ಬಿಡಿ, ಇವತ್ತು ದಿವಸ ಕೇಂದ್ರ ಸರ್ಕಾರ ನಮ್ಮನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಈಗ ನಿನ್ನೆ ನಾನು ನೋಡ್ತಾ ಇದ್ದೆ, ಪೊಲ್ಲಾವರಂ ಏನು ಯೋಜನೆ ಆಗಿದೆ ಅದನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿದ ಸ್ಟೇಟ್ಮೆಂಟ್ ಅನ್ನ ನಾನು ನಿನ್ನೆ ನೋಡಿದ್ದೀನಿ. ಹೀಗಿರಾಗ ಪೊಲ್ಲಾವರಂ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ, ಅಪರ್ ಕೃಷ್ಣ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ?
ಆಮೇಲೆ ತಮ್ಗೆ ಗೊತ್ತಿದೆ, ಎಲ್ಲರಿಗೂ ಅದು ಜಗತ್ ಜಾಹೀರಾಗಿದೆ, ಎಲ್ಲರಿಗೂ ಕೂಡ ಇದೆ ಬ್ಲಾಕ್ ಅಂಡ್ ವೈಟ್. 5,600 ಕೋಟಿ ರೂಪಾಯಿನ ಅಪರ್ ಭದ್ರಾಗೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿ ಇವತ್ತು ದಿವಸ 3-4 ವರ್ಷದಿಂದ ಅನೌನ್ಸ್ಮೆಂಟ್ ಮಾಡಿ ಇವತ್ತು 3-4 ವರ್ಷ ಆಯಿತು. ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿಲ್ಲ. ನಿಮ್ಮ ಪೋರ್ಷನ್ ಆಫ್ ಬಂಡವಾಳ ಇದು ಕೇಂದ್ರ ಸರ್ಕಾರ ಇವತ್ತು ದಿವಸ ನರೇಂದ್ರ ಮೋದಿ ಸರ್ಕಾರ. ರೈಟ್ ರೈಟ್. ಎಂ ಬಿ ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ಪ್ರಾಜೆಕ್ಟ್ ಅಲ್ಲಿ ತಾವು ಇಟ್ ನಾಟ್ ಸರ್ ಡೆವಲ್ಯೂಷನ್ ಬಗ್ಗೆ ನನಗೆ ಕ್ವಿಕ್ ರಿಯಾಕ್ಷನ್ ಬೇಕು. 41% ಮಾಡಿದ್ರೆ ಡೆವಲ್ಯೂಷನ್ 6 ಲಕ್ಷ ಕೋಟಿ ರೂಪಾಯಿ ಕಳೆದ 10 ವರ್ಷಗಳಲ್ಲಿ ನಾವು ಕೊಟ್ಟಿದ್ದೀವಿ. ತಗೊಳ್ಳಿ, ನನ್ನ ಸಂಖ್ಯೆ ಕೊಡ್ತೀನಿ. 5,600 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅನೌನ್ಸ್ ಮಾಡಿ ನಾಚಿಕೆ ಬರ್ಬೇಕು ನಿಮ್ಗೆ ಪ್ರಶ್ನೆ ಕೇಳಕ್ಕೆ. ಯಾರೇ ಅವರು? ನನ್ಗೆ ಗೊತ್ತಾ, ನಾನು ನೋಡ್ತಾ ಇಲ್ಲ ಅದನ್ನ. ಯಾರು ಮಾತಾಡೋದು? ಮಾತಾಡ್ರಿ ಮೊದಲ. 5,600 ಕೋಟಿ ರೂಪಾಯಿ ಕ್ಯಾಬಿನೆಟ್ ಮರ್ಯಾದೆ ಇಲ್ಲ ನಿಮಗೆ. 5,600 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅನೌನ್ಸ್ ಮಾಡಿದ ಅಪರ ಭದ್ರ ಕೊಟ್ಟಿಲ್ಲ. ಅದನ್ನ ಬಿಟ್ಕೊಂಡು ನೀವೇನ್ ಮಾಡಿದ್ರಿ? ನಾವೇನ್ ಮಾಡಿದ್ರಿ ಹೇಳ್ತೀನಿ ಬರ್ರಿ. ಇಷ್ಟೆಲ್ಲ ಮಾಡಿದ್ರು ನಾವೇ ರಾಜ್ಯ ಸರ್ಕಾರ ಮಾಡಿದೆ, ನೀವು ಮಾಡಿದ್ರಿ ಕೇಂದ್ರ ಸರ್ಕಾರದವರು? ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಬಾಯ್ಬಿಡಬೇಡಿ. ಸಮಯ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಂ ಬಿ ಪಾಟೀಲ್ ಸರ್, ನಮಸ್ಕಾರ. ಎಂ ಬಿ ಪಾಟೀಲ್ ಸರ್, ನನ್ನ ಧ್ವನಿ ತಲುಪ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ. ಈಗಷ್ಟೇ ತಮ್ಮ ಪ್ರತಿಕ್ರಿಯೆಯನ್ನ ಕೇಳಿಸ್ಕೊಳ್ತಾ ಇದ್ವಿ. ನೀರಾವರಿ ಯೋಜನೆ ಹಾಗೆ ರೈತರ ವಿಚಾರದಲ್ಲಿ ನಿರಾಸೆ ಅಂತ ಹೇಳ್ತಿದ್ರಿ, ಯಾಕೆ ಹೀಗೆ ಅನಿಸ್ತದೆ? ನೋಡಿ, ಈಗ ತಮ್ಗೆ ಗೊತ್ತಿದೆ, ಹಿಂದೆ ಅಪರ್ ಭದ್ರಾ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ನಲ್ಲಿ 5,600 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ಅದು ಇವತ್ತಿಗೂ ಕೂಡ ಬಂದಿಲ್ಲ. 2-3 ವರ್ಷ ಮೇಲೆ ಆಯಿತು. ಈಗ ನಾವು ಅಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಸುಮಾರು 50,000 ಕೋಟಿ ಅಷ್ಟು ನಮಗೆ ಅದಕ್ಕೆ ಹಣವನ್ನು ಕೊಡಬೇಕು ಅಂತ ಕೇಳಿದೀವಿ. ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ನಮ್ಮ ಕೃಷ್ಣ ತೀರ್ಪೇನಿದೆ, 2ನೇ ತೀರ್ಪು ಅಂತ ಕೇಳಿದ್ವಿ, ಅದು ಯಾವುದೂ ಕೂಡ ಆಗಿಲ್ಲ. ಯಾವುದೇ ರೀತಿಯ ನೀರಾವರಿಗಾಗ್ಲಿ ರೈತರಿಗಾಗ್ಲಿ ಇವತ್ತಿನ ದಿವಸ ಯೋಜನೆಗಳು ಇವತ್ತಿನ ದಿವಸ ಈ ಬಜೆಟ್ನಲ್ಲಿ ಇಲ್ಲ. ಒಂದು. ಎರಡನೇದಾಗಿ ಅತ್ಯಂತ ಪ್ರಮುಖವಾಗಿ ಈಗ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಮಾಡಿದ್ದಾರೆ. ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಮಾಡಿದಾಗ ಪ್ರಮುಖವಾಗಿ ಪುನಾ ಟು ಮುಂಬೈ, ಪುಣೆ ತೆಗೆದುಕೊಂಡಿದ್ದಾರೆ. ಪುನಾ ಟು ಬ್ಯಾಂಗ್ಳೂರ್ ಇವತ್ತು ದಿವಸ ಕೇವಲ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ, ರಾಷ್ಟ್ರದ ಹಿತದಿಂದ ಪುಣೆ ಮತ್ತು ಬ್ಯಾಂಗ್ಳೂರು ಅಂದ್ರೆ ಬಾಂಬೆ ಪುಣೆ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಆಗಬೇಕಾಗಿತ್ತು. ಅದನ್ನ ಇವತ್ತು ದಿವಸ ಮಾಡಲಾರದೆ ಇವತ್ತು ದಿವಸ ಬಹಳ ದೊಡ್ಡ ಅನ್ಯಾಯವನ್ನು ಇವತ್ತು ದಿವಸ ನಮ್ಮ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ವಿಶೇಷವಾಗಿ ಅದನ್ನು ಮಾಡಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಇದೆಲ್ಲವೂ ಕೂಡ ಇವತ್ತು ದಿವಸ ಕನೆಕ್ಟ್ ಆಗುವಂತದ್ದು ಬಹಳ ಇಂಪಾರ್ಟೆಂಟ್ ಕಾರಿಡಾರ್ ಫಾರ್ ದ ನೇಷನ್. ಬರೀ ನಮ್ಮ ರಾಜ್ಯಕ್ಕಷ್ಟಲ್ಲ, ರಾಷ್ಟ್ರಕ್ಕೆ ಬಹಳ ದೊಡ್ಡ ಇದು. ಹಿಂದೇನು ಕೂಡ ಒಂದು ರೋಡ್ ಅನ್ನು ಕೂಡ ಎಕ್ಸ್ಪ್ರೆಸ್ ವೇನು ಕೂಡ ಅದನ್ನು ಕೂಡ ಇವತ್ತು ದಿವಸ ಕೈಗೆತ್ತಿಕೊಳ್ಳಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಕಾರಿಡಾರ್, ಹೈ ಸ್ಪೀಡ್ ರೈಲ್ ಕಾರಿಡಾರ್ನಲ್ಲಿ ಪುನಾ ಬ್ಯಾಂಗ್ಳೂರನ್ನ ತೆಗೆದುಕೊಳ್ಳಾರದೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಆದಾಗಿನೂ ಕೂಡ ಇದು ಪ್ರಮುಖವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿ ಇದ್ದುಕೊಂಡು ಈ ಕೆಲಸ ಆಗಿಲ್ಲ ಅಂದ್ರೆ ಇವರು ಯಾವ ಮುಖ ತೆಗೆದುಕೊಂಡು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಹುಬ್ಳಿಗೆ ಇವತ್ತು ಬರ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಎಂ ಬಿ ಪಾಟೀಲ್ ಸರ್, ಈಗಷ್ಟೇ ಒಂದು ನಿಮಿಷ, ಕರ್ನಾಟಕ ಕಾಂಗ್ರೆಸ್ನ ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ಜಸ್ಟ್ ಫ್ಯೂ ಸೆಕೆಂಡ್ಸ್ ಇಂದ ಬಂದಿರುವ ಟ್ವೀಟ್ ಮೂಲಕ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಜೆಟ್ ಬಿಟ್ರಯಲ್ ಟು ಕರ್ನಾಟಕ ಅಂತ ಬರೆಯಲಾಗಿದೆ. ಹಾಗೆ ಇದು ಫೆಡರಲಿಸಂ ತತ್ವಕ್ಕೆ ವಿರುದ್ಧವಾಗಿದೆ. ನಾವು ಎಷ್ಟೇ ಮನವಿಯನ್ನ ಇಟ್ಟರೂ ಕೂಡ ಕರ್ನಾಟಕಕ್ಕೆ ಬರಬೇಕಾಗಿದ್ದ ತೆರಿಗೆ ಶೇರ್ ಬಂದಿಲ್ಲ ಅನ್ನೋ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳ ಈಗ ಏನೋ ಅವರು ವಿತ್ತ ಮಂತ್ರಿಗಳು ಹೇಳಿದ್ದಾರೆ, ನಾವು ಟ್ಯಾಕ್ಸ್ ಡೆವಲ್ಯೂಷನ್ ಕೊಟ್ಟಿದ್ದೀವಿ, ಅದನ್ನ ಫೈನ್ ಬ್ಲೂ ಪ್ರಿಂಟ್ ನಮ್ಮ ಮುಂದೆ ಇಲ್ಲ. ಅದು ಮುಖ್ಯಮಂತ್ರಿಗಳಿಗೆ ಇವತ್ತು ದಿವಸ ಬಹುಶಃ ಸಾಯಂಕಾಲವರೆಗೆ ಮುಖ್ಯಮಂತ್ರಿಗಳು ಅಥವಾ ಮಧ್ಯಾಹ್ನವರೆಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಏನು ಅನ್ಯಾಯ ಇವತ್ತು 14ನೇ ಫೈನಾನ್ಸ್ ಮತ್ತು 15 ಫೈನಾನ್ಸ್ ನಡುವೆ ಸುಮಾರು 70,000 ಕೋಟಿ ರೂಪಾಯಿ ಅಷ್ಟು ನಮಗೆ ಅನ್ಯಾಯವನ್ನು ಮಾಡಿದ್ರು. ಈಗ ಅದನ್ನ ಸರಿಪಡಿಸಬೇಕು, ನಮಗೆ ಹೆಚ್ಚಿನ ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ರಾಜ್ಯಗಳಿಗೆ ಪಾಲ್ ಕೊಡಬೇಕು ಅಂತ ಹೇಳಿ ನಾವೇನು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಂಡಿದ್ರು, ವೈಯಕ್ತಿಕವಾಗಿ ಹೋಗಿ ಮನವಿಯನ್ನು ಮಾಡಿಕೊಂಡಿದ್ರು, ಮನವಿ ಪತ್ರವನ್ನು ಕೂಡ ಬರೆದಿದ್ರು. ಬಹುಶಃ ಅದನ್ನ ಇವತ್ತು ದಿವಸ ಆಗ್ಲಾರ್ದೆ ಇವತ್ತು ಮತ್ತೆ ದೊಡ್ಡ ಅನ್ಯಾಯವನ್ನು ಎಸಗಿದ್ದಾರೆ. ಅದ್ರ ಜೊತೆಗೆ ಈ ಪುಣೆ ಬೆಂಗಳೂರು ರೈಲ್ ಕಾರಿಡಾರ್ ಏನಿದೆ, ಬಹುಶಃ ನೀವು ಅರ್ಥ ಮಾಡ್ಕೋತೀರ ಅಂತ ನಾನು ಭಾವಿಸಿದ್ದೀನಿ. ಇದು ಬಹಳ ಪ್ರಮುಖವಾಗಿದ್ದು, ಅತ್ಯಂತ ಪ್ರಮುಖವಾಗಿದ್ದು, ಇಂಡಸ್ಟ್ರಿ ಆಗಲಿ ಜನರಿಗಾಗಲಿ ಎಲ್ಲಾ ರೀತಿಯಿಂದ ಕನೆಕ್ಟಿವಿಟಿ ಭಾರತ ದೇಶದಲ್ಲಿ ಒಂದು ಪ್ರಮುಖವಾದಂತಹ ಕಾರಿಡಾರ್ ಇದಾಗ್ತಿತ್ತು.
ಆ ಕಾರಿಡಾರ್ ಅನ್ನು ತೆಗೆದುಕೊಳ್ಳಾರದೆ ಇವತ್ತು ನಮಗೆ ಅನ್ಯಾಯವನ್ನು ಎಸಗಿದ್ದಾರೆ. ರೇರ್ ಅರ್ತ್ ಮಟೀರಿಯಲ್ಸ್ಗೆ 4 ಪಾರ್ಕ್ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಗದಗ ಆಗಲಿ ಚಾಮರಾಜನಗರ ಆಗಲಿ ರೇರ್ ಅರ್ತ್ ಮಟೀರಿಯಲ್ಸ್ ಖನಿಜ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಇವತ್ತು ದಿವಸ ಇದೆ. ಅದ್ರ ಜೊತೆಗೆ ಸಮಯ ಕಂಡಕ್ಟರ್ಗೆ ಪಾರ್ಕ್ ಇದಕ್ಕೆ ಅವರನ್ನು ಎಂ ಬಿ ಪಾಟೀಲ್ ಅವರೇ, ಈಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಮೊದಲಿನಿಂದಾನೂ ಕೂಡ ದೊಡ್ಡ ಬೇಡಿಕೆ. ಆದ್ರೆ ಯಾವತ್ತೂ ಅದಕ್ಕೆ ಆದ್ಯತೆ ಸಿಗಲಿಲ್ಲ. ಬೊಮ್ಮಾಯಿ ಅವರ ಕಾಲದಲ್ಲಾಗಿರ್ಬೋದು, ಕಾರಜೋಳ ಅವರ ಕಾಲದಲ್ಲಾಗಿರ್ಬೋದು, ಇವನ್ ನೀವು ಕೂಡ ಆ ಖಾತೆಯನ್ನ ನಿಭಾಯಿಸಿದಂತವರು. ಇದು ಬಹಳ ದಿನಗಳ ಬೇಡಿಕೆ. ಅಲ್ಲಿ ಆದ್ಯತೆ ಸಿಗ್ತಾ ಇಲ್ವಾ ಅಥವಾ ರೀಚ್ ಆಗೋದಾಗ್ತಾ ಇಲ್ವಾ? ಸಿಗೋದು ಬಿಡಿ. ಇವತ್ತು ದಿವಸ ಕೇಂದ್ರ ಸರ್ಕಾರ ನಮ್ಮನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಈಗ ನಿನ್ನೆ ನಾನು ನೋಡ್ತಾ ಇದ್ದೆ, ಪೊಲ್ಲಾವರಂ ಏನು ಯೋಜನೆ ಆಗಿದೆ ಅದನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿದ ಸ್ಟೇಟ್ಮೆಂಟ್ ಅನ್ನ ನಾನು ನಿನ್ನೆ ನೋಡಿದ್ದೀನಿ. ಹೀಗಾಗಿ ಪೊಲ್ಲಾವರಂ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಅಪ್ಪರ್ ಕೃಷ್ಣ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ? ಆಮೇಲೆ ನಮ್ಗೆ ಗೊತ್ತಿದೆ, ಎಲ್ಲರಿಗೂ ಜಗತ್ ಜಾಹೀರಾಗಿದೆ, ಎಲ್ಲರಿಗೂ ಕೂಡ ಇದೆ ಬ್ಲಾಕ್ ಅಂಡ್ ವೈಟ್. 5,600 ಕೋಟಿ ರೂಪಾಯಿನ ಅಪರ್ ಭದ್ರಾಗೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿ ಇವತ್ತು ದಿವಸ 3-4 ವರ್ಷದಿಂದ ಅನೌನ್ಸ್ಮೆಂಟ್ ಮಾಡಿ ಇವತ್ತು 3-4 ವರ್ಷ ಆಯಿತು. ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿಲ್ಲ. ನಿಮ್ಮ ಪೋರ್ಷನ್ ಆಫ್ ಬಂಡವಾಳ ಇದು ಕೇಂದ್ರ ಸರ್ಕಾರ ಇವತ್ತು ದಿವಸ ನರೇಂದ್ರ ಮೋದಿ ಸರ್ಕಾರ. ರೈಟ್ ರೈಟ್ ಎಂ ಬಿ ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಪ್ರಾಜೆಕ್ಟ್ ಅಲ್ಲಿ ತಾವು ಇಟ್ನಾಳ್ ಸರ್, ಡೆವಲ್ಯೂಷನ್ ಬಗ್ಗೆ ನನಗೆ ಕ್ವಿಕ್ ರಿಯಾಕ್ಷನ್ ಬೇಕು. 41% ಆರೋಪ ಮಾಡಿದ್ರೆ ಡೆವಲ್ಯೂಷನ್ 6 ಲಕ್ಷ ಕೋಟಿ ರೂಪಾಯಿ ಕಳೆದ 10 ವರ್ಷಗಳಲ್ಲಿ ನಾವು ಕೊಟ್ಟಿದ್ದೀವಿ. ತಗೊಳ್ಳಿ, ನನ್ನ ಸಂಖ್ಯೆ ಕೊಡ್ತೀನಿ. 5,600 ಕೋಟಿ ರೂಪಾಯಿ ಕ್ಯಾಬಿನೆಟ್ ನಾಗ ಅನೌನ್ಸ್ ಮಾಡಿ ನಾಚಿಕೆ ಬರ್ಬೇಕು ನಿಮ್ಗೆ ಪ್ರಶ್ನೆ ಕೇಳಕ್ಕೆ. ಯಾರೇ ಅವರು? ನನ್ಗೆ ಗೊತ್ತಾ, ನಾನು ನೋಡ್ತಾ ಇಲ್ಲ ಅದನ್ನ. ಯಾರು ಮಾತಾಡೋದು? ಮಾತಾಡ್ರಿ ಮೊದಲ. 5,600 ಕೋಟಿ ರೂಪಾಯಿ ಕ್ಯಾಬಿನೆಟ್ ಮರ್ಯಾದೆ ಇಲ್ಲ ನಿಮಗೆ. 5,600 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅನೌನ್ಸ್ ಮಾಡಿದ ಅಪರ ಭದ್ರ ಕೊಟ್ಟಿಲ್ಲ. ಅದನ್ನ ಬಿಟ್ಕೊಂಡು ನೀವೇನ್ ಮಾಡಿದ್ರಿ? ನಾವೇನ್ ಮಾಡಿದ್ವಿ ಹೇಳ್ತೀನಿ ಬರ್ರಿ. ಇಷ್ಟೆಲ್ಲ ಮಾಡಿದ್ವಿ ನಾವೇ, ರಾಜ್ಯ ಸರ್ಕಾರ ಮಾಡಿದ್ರೆ, ನೀವು ಮಾಡಿದ್ರಿ ಕೇಂದ್ರ ಸರ್ಕಾರದವರು? ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಬಾಯ್ ಬಿಡಬೇಡಿ. ಸಮಯ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್.